ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಯೋಗ ವಾಸಿಷ್ಠದಲ್ಲಿ ಭವಿಷ್ಯತ್ತಿನಲ್ಲಿ ಬರುವ ಕೃಷ್ಣಾರ್ಜುನರ ಸಂವಾದವನ್ನು ರಾಮನಿಗೆ ವಸಿಷ್ಠರು ಹೇಳ್ತಾ ಇದ್ರು. ಈಗ ಅರ್ಜುನ ಮತ್ತು ಕೃಷ್ಣರ ಸಂವಾದದಲ್ಲಿ ಅರ್ಜುನ ಮತ್ತು ಕೃಷ್ಣ ಇಬ್ಬರ ನಡುವಿನ ಮಾತುಗಳು ನಡೀತಾ ಇರ್ತದೆ. ಅಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ತಾನೆ, ದೇಹ ನಾಶವಾಗುತ್ತೆ ಹೊರತು ಆತ್ಮನಾಶ ಆಗೋದಿಲ್ಲ. ನೀನು ಸ್ಥಿರವಾದ ಮತ್ತು ಸದಾಕಾಲ ಇರ್ತಕ್ಕಂಥ ಆತ್ಮನೇ ನೀನಾಗಿರ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನೆ, ಎಲೈ ಮಾಧವನೇ, ನೀನು ಹೇಳಿದಂತೆ ಆತ್ಮನು ನಾಶವಾಗುವುದಿಲ್ಲ ಎನ್ನುವುದಾದರೆ, ನೀನು ಹೇಳ್ದಂಗೆ ಆತ್ಮ ನಾಶ ಆಗೋದಿಲ್ಲ ಎನ್ನುವುದಾದರೆ, ಎಲೈ ತ್ರಿಜಗನ್ನಾಥನೇ, ಆ ಸತ್ಯವನ್ನು ಅರಿಯದ ಮೂಢರಿಗೆ ದೇಹ ನಾಶವಾದಾಗ ಏನು ತಾನೇ ನಷ್ಟ ಆಗುವುದು? ದೇಹ ನಷ್ಟ ಆಗುತ್ತಲ್ವ, ಆಗ ಏನು ತಾನೇ ನಷ್ಟ ಆಯಿತು? ಯಾಕಂಗೆ ದುಃಖ ಪಡ್ತಾರೆ ಅವರು ಅಂತ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಭಗವಂತನು ಹೇಳ್ತಾನೆ, ಮಹಾಬಾಹುವಾದ ಅರ್ಜುನನೇ, ಇದು ನೀನು ಹೇಳಿದಂತೆಯೇ ದೇಹ ನಾಶವಾದಾಗ ಮೂಢರಿಗಾಗಲಿ ಪ್ರಾಜ್ಞರಿಗಾಗಲಿ ಏನೇ ಆಗಲಿ ಎಳ್ಳಷ್ಟು ನಷ್ಟವಾಗುವುದಿಲ್ಲ. ಆತ್ಮನು ಇದ್ದೇ ಇರುವನು. ಅವಿನಾಶಿಯಾದ ಆತ್ಮನದು ಎಲ್ಲಿ ಏನು ನಷ್ಟವಾಗಬೇಕು? ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ನೀನು ಹೇಳಿದಂತೆಯೇ ದೇಹ ನಾಶವಾದಾಗ ಮೂಢರಿಗಾಗಲಿ ಪ್ರಾಜ್ಞರಿಗಾಗಲಿ, ಅವನೆಂಥ ಜ್ಞಾನಿಯೇ ಆಗಿರಲಿ, ಅವನೆಂಥ ಮೂಢತನದಲ್ಲಿರುವ ಅಜ್ಞಾನಿಯೇ ಆಗಿರಲಿ, ಏನೇ ಆಗಲಿ ಎಳ್ಳಷ್ಟು ನಷ್ಟವಾಗುವುದಿಲ್ಲ. ಎಳ್ಳು ಮೊನೆಯಷ್ಟು ನಷ್ಟ ಆಗೋದಿಲ್ವಂತೆ. ಆತ್ಮನು ಇದ್ದೇ ಇರುವನು. ಈ ಮೂಢನ ದೇಹದಲ್ಲಿರುವ ಆತ್ಮನೂ ಇರ್ತಾನೆ, ಜ್ಞಾನಿಯ ದೇಹದಲ್ಲಿರುವ ಆತ್ಮನೂ ಇರ್ತಾನೆ. ದೇಹಗಳು ಮಾತ್ರ, ಜ್ಞಾನಿಯ ದೇಹವೂ ನಷ್ಟವಾಗುವುದೇ, ಅಜ್ಞಾನಿಯ ದೇಹವೂ ನಷ್ಟವಾಗದೆ. ಮತ್ತು ನಷ್ಟ ಆಗೋದೇನು? ಅವಿನಾಶಿಯಾದ ಆತ್ಮನದು ಎಲ್ಲಿ ಏನೂ ನಷ್ಟವಾಗಬೇಕು? ಏನೂ ನಷ್ಟ ಆಗೋದಿಲ್ಲ. ಇದು ಹೋಯಿತು, ಇದು ಬಂತು ಎಂಬುದು ಮೋಹ ಭ್ರಾಂತಿಯಿಂದಲೇ ಹೊರತು ಬೇರೆಯಾಗಿರುವುದು ಇಲ್ಲವೇ ಇಲ್ಲ. ಬಂಜೆಯ ಮಗನು ಇದ್ದನು ಹೋದನು ಎಂಬಂತೆಯೇ ಇದು ಕೂಡ. ಬಂಜೆ ಅಂದರೆ ಮಕ್ಕಳೇ ಇಲ್ಲದೆ ಇದ್ದಾಗ ಅದು ಆ ಹೆಸರನ್ನ ಕರೆಸ್ಕೊಳ್ತದೆ. ಆದರೆ ಬಂಜೆಯ ಮಗನು ಅಂದರೆ ಅವನು ಮಗ ಎನ್ನುವುದೇ ಸುಳ್ಳು, ಅವನು ಇದ್ದದ್ದೇ ಸುಳ್ಳು. ಆದರೆ ಇಲ್ಲಿ ಅವನು ಇದ್ದ ಹೋದ ಅಂತ ಆ ರೀತಿಯಲ್ಲಿ ಅನ್ನಿಸ್ಕೊಳ್ತದೆ ಇದು. ಅದರಿಂದ ಇಲ್ಲಿ ಮೋಹದ ಭ್ರಾಂತಿಯಿಂದಲೇ ಹೊರತು ಇದು ಬೇರೆ ಏನೂ ಅಲ್ಲ. ಭ್ರಾಂತಿಗೆ ಒಳಗಾದಾಗ ಈ ರೀತಿಯಲ್ಲಿ ಆಗುತ್ತೆ. ಅಸತ್ ಆದುದಕ್ಕೆ ಭಾವವಿಲ್ಲ, ಸತ್ ಆದುದಕ್ಕೆ ಅಭಾವವಿಲ್ಲ. ಭಾವರೂಪವಾದ ಸೃಷ್ಟಿಗೂ ಅಭಾವರೂಪವಾದ ಪ್ರಳಯಕ್ಕೂ ಅಂತ ಉಂಟು ಎಂಬುದನ್ನು ಬಲ್ಲವರು ಬಲ್ಲರು. ಇಲ್ಲಿ ಅಸತ್ತಾದುದಕ್ಕೆ ಭಾವವಿಲ್ಲ, ಆಯಿತಾ? ಅದು ಅಸತ್ತಾದದ್ದು, ಅದಕ್ಕೆ ಭಾವವಿಲ್ಲ. ಸತ್ತಾದುದಕ್ಕೆ ಅಭಾವವಿಲ್ಲ, ಸತ್ಯವಾದುದಕ್ಕೆ ಅಭಾವವಿಲ್ಲ. ಅದು ಎಂದಿಗೂ ಇರ್ತಕ್ಕಂಥದ್ದೇ, ಅಭಾವವೇ ಇರೋದಿಲ್ಲ. ಇದರ ಅಭಾವ ಉಂಟಾಗಿದೆ, ಇದಕ್ಕೆ ಅಭಾವ ಉಂಟಾಗಿ ಏನಿಲ್ಲ, ಕೊರತೆ ಏನಿಲ್ಲ. ಅಸತ್ತಾದದಕ್ಕೆ ಅಲ್ಲಿ ಅದಕ್ಕೆ ಬೆಲೆಯೇ ಇಲ್ಲ. ಭಾವರೂಪವಾದ ಸೃಷ್ಟಿಗೂ, ಸೃಷ್ಟಿ ಅಂತಕ್ಕಂಥದ್ದೇನು? ಭಾವರೂಪ, ಸಂಕಲ್ಪ ಭಾವರೂಪ. ಅಭಾವರೂಪವಾದ ಪ್ರಳಯಕ್ಕೂ, ಪ್ರಳಯ ಅನ್ನುವುದೇನು? ಅಭಾವರೂಪ. ಅದು ಪ್ರಳಯಕ್ಕೂ ಅಂತ ಉಂಟು ಎಂಬುದನ್ನು ಬಲ್ಲವರು ಬಲ್ಲರು. ಯಾವುದು ಈ ಸರ್ವಸ್ವವನ್ನು ಆಕ್ರಮಿಸಿಕೊಂಡಿರುವುದೋ ಅದು ಅವಿನಾಶಿಯೇ ಎಂದು ತಿಳಿ. ಅವ್ಯಯವಾದ ಅದಕ್ಕೆ ಯಾರು ವಿನಾಶವನ್ನು ತಂದು ಒಡ್ಡಲಾರರು. ಅವ್ಯಯವಾದ ಆತ್ಮನಿಗೆ ಯಾರು ವಿನಾಶವನ್ನು ತಂದು ಒಡ್ಡಲಾರರು. ಈ ದೇಹಗಳು ಕೊನೆಯುಳ್ಳವು. ನಿತ್ಯನಾದ ಶರೀರಿಯು ಒಬ್ಬನುಂಟು. ಯಾವುದೇ ದೇಹಗಳಿರಲಿ, 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲ ದೇಹಗಳು ಕೊನೆಯುಳ್ಳಂಥವು, ಒಂದು ದಿನ ನಾಶವಾಗ್ತಕ್ಕಂಥವೇ. ನಿತ್ಯನಾದ ಶರೀರಿಯು ಒಬ್ಬನುಂಟು. ಶರೀರಿಯು, ಶರೀರ ಅಲ್ಲ, ಶರೀರಿಯು ಅಂದರೆ ಶರೀರದಲ್ಲಿ ಇರ್ತಕ್ಕಂಥವನು. ಶರೀರಿಯು ಒಬ್ಬನುಂಟು. ಆತನು ಅವಿನಾಶಿಯು, ಅಪ್ರಮೇಯನು ಅಂದರೆ ಅಳತೆಗೆ ಸಿಕ್ಕುವವನಲ್ಲ. ಈ ದೇಹಗಳೆಲ್ಲ ಅವನವು. ಅದರಿಂದ ಭಾರತ ಯುದ್ಧ ಮಾಡು. ಅದರಿಂದ ನೀನು ಯುದ್ಧ ಮಾಡು. ಈ ದೇಹಗಳೆಲ್ಲವೂ ಆತನದೇ. ಎಲ್ಲ ದೇಹಗಳ ಧರಿಸಿರುವವನು ಅವನೇ. ಅದರಿಂದ ನೀನು ಯುದ್ಧ ಮಾಡು. ಆತ್ಮನು ಒಬ್ಬನು ಇರುವನು, ಎರಡನೆಯದಿಲ್ಲ. ಹೀಗಿರಲು ಅನಾತ್ಮವೆಂಬ ಅಥವಾ ಆತ್ಮ ವ್ಯತಿರಿಕ್ತವಾದ ಎರಡನೆಯದು ಎಲ್ಲಿಂದ ಬಂದಿತು? ಇರುವ ಆತ್ಮನಾದರೋ ಅವಿನಾಶನು, ಅನಂತನು, ಸತ್ಯವಾದುದಕ್ಕೆ ನಾಶವೆಲ್ಲಿಯದು?
ದ್ವಿತ ಏಕತ್ವ, ದ್ವಿತ್ವ ಏಕತ್ವ ಎರಡನ್ನೂ ಬಿಟ್ಟಾಗ ಯಾವ ಶೇಷವು ಉಳಿಯುವುದೋ ಸತ್ ಅಸತ್ ಎರಡಕ್ಕೂ ನಡುವೆ ಇರುವ ಶಾಂತವಾದ ಅದು ಇದ್ದೇ ಇರುವುದು. ಇದೇ ಪರಮಪದವು. ಇದಕ್ಕೆ ಅರ್ಜುನನು ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಹಾಗಾದರೆ ಎಲೈ ಭಗವಂತನೇ, ನಾನು ಮೃತನೆಂದು ಮನುಷ್ಯರಿಗೆ ತೋರುವ ಸ್ಥಿತಿ ಏನು? ಲೋಕದಲ್ಲಿರುವ ಎಲ್ಲರೂ ಸ್ವರ್ಗ ನರಕಗಳು ಉಂಟೆನ್ನುವರಲ್ಲ, ಎಲೈ ಪ್ರಭುವೆ, ಅವು ಹೇಗಿರುವುವು? ಪರಮಾತ್ಮನೇ, ನೀನು ಹೇಳ್ಬಿಟ್ಟೆ ಇರುವುದೆಲ್ಲ ಆತ್ಮವೇ, ಎಲ್ಲವೂ ಅವನ ದೇಹಗಳು ಅಂತ ಹೇಳಿದೆ, ಸರಿ ಒಪ್ಕೊಳ್ಳೋಣ. ಆದರೆ ಇಲ್ಲಿ ನಾನು ಮೃತನಾದೆನು ಅಂತ ಮನುಷ್ಯರಿಗೆ ತೋರಿಸ್ತದಲ್ಲ, ಆ ಸ್ಥಿತಿ ಏನು? ನಾನು ಈಗ ಸತ್ತವರನ್ನ ಕುರಿತು ನಾವು ಅಳ್ತೀವಿ, ದುಃಖಿಸ್ತೀವಲ್ವ. ನಾನು ಮೃತನಾದೆನು, ಮೃತನೆಂದು ಮನುಷ್ಯರಿಗೆ ತೋರುವ ಸ್ಥಿತಿ ಏನು? ಲೋಕದಲ್ಲಿರುವ ಎಲ್ಲರೂ ಸ್ವರ್ಗ ನರಕಗಳು ಉಂಟೆನ್ನುವರಲ್ಲ, ಎಲೈ ಪ್ರಭುವೆ, ಅವು ಹೇಗಿರುವು? ಸ್ವರ್ಗ ನರಕ ಹೇಗಿರ್ತವೆ? ಸಾವು ಅನ್ನುವ ಆ ಸ್ಥಿತಿ ಏನು ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಪರಮಾತ್ಮನು ಹೇಳ್ತಾನೆ, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಎಂಬ ಪಂಚಭೂತಗಳು, ಮನಸ್ಸು, ಬುದ್ಧಿ ಇದಿಷ್ಟು ಸೇರಿರಲು ಅದೆಲ್ಲವನ್ನು ಹಿಡಿದುಕೊಂಡಿರುವ ಜೀವನು ದೇಹದಲ್ಲಿಯೂ ಇರುವನು. ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಈ ವಿಚಾರಗಳನ್ನ ನಾವೆಲ್ಲ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತೀವಿ. ಏನಂತ? ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಎಂಬ ಪಂಚಭೂತಗಳು, ಮನಸ್ಸು, ಬುದ್ಧಿ ಇದಿಷ್ಟು ಸೇರಿರಲು ಅದೆಲ್ಲವನ್ನು ಹಿಡಿದಿಟ್ಟುಕೊಂಡಿರುವ ಜೀವನು ದೇಹದಲ್ಲಿಯೂ ಇರುವನು. ಈ ಪಂಚಭೂತಗಳು ಮತ್ತು ಈ ಸೂಕ್ಷ್ಮ ಶರೀರವನ್ನು ಹಿಡಿದಿಟ್ಟುಕೊಂಡಿರ್ತಕ್ಕಂಥವನು ಜೀವನು ದೇಹದಲ್ಲಿಯೂ ಇರುವನು, ಎಲ್ಲ ದೇಹದಲ್ಲೂ ಇರ್ತಾನೆ. ಕರುವನ್ನು ಹಗ್ಗವು ಎಳೆದುಕೊಂಡು ಹೋಗುವಂತೆ, ಒಂದು ಕರುವಿನ ಕುತ್ತಿಗೆಗೆ ಹಗ್ಗ ಕಟ್ಟಿರ್ತಾರೆ. ಹಗ್ಗವನ್ನು ಎಳ್ಕೊಂಡು ಹೋದ್ರೆ ಕರು ಏನು ಮಾಡೋಕ್ಕಾಗಲ್ಲ. ಹಗ್ಗ ಕಟ್ಕೊಂಡು ಹೆಂಗೆ ಎಳ್ಕೊಯ್ತವೆ ಹಂಗದು ಜೊತೆಲಿ ಬರ್ತಾ ಇರ್ತದೆ. ಆ ರೀತಿಯಲ್ಲಿ ಕರುವನ್ನು ಹಗ್ಗವು ಎಳೆದುಕೊಂಡು ಹೋಗುವಂತೆ ವಾಸನಾ ಬಂಧನವು ಇವನನ್ನು ಎಳೆದುಕೊಂಡು ಹೋಗುವುದು. ಇವನು ಪಂಜರದೊಳಗಿರುವ ಅಕ್ಕಿಯಂತೆ ಶರೀರದೊಳಗೆ ಇರುವನು. ಯಾರು? ಜೀವನು. ಜೀವನು ಯಾರು? ಪರಮಾತ್ಮನ ಪ್ರತಿಬಿಂಬ. ಎಲ್ಲಿ ಪ್ರತಿಫಲಿಸ್ತಾ ಇದ್ದಾನೆ? ಅಂತಃಕರಣದಲ್ಲಿ. ಯಾವುದು? ಬುದ್ಧಿ ಮತ್ತು ಮನಸ್ಸು. ಈ ಬುದ್ಧಿ ಮತ್ತು ಮನಸ್ಸಿನಲ್ಲಿ ಪ್ರತಿಫಲಿಸ್ತಾ ಇದ್ದಾನೆ. 4 ಹೇಳ್ಬೇಕಿತ್ತು, 2 ಹೇಳ್ಬಿಟ್ರಲ್ಲ. ಮನಸ್ಸು ಮತ್ತು ಬುದ್ಧಿ 2 ಹೇಳ್ಬಿಟ್ರಿ. ಇಲ್ಲಿ ಚಿತ್ತ ಮತ್ತು ಅಹಂಕಾರ ಹೇಳಲಿಲ್ವಲ್ಲ, ಅಂದರೆ 2 ಇರೋದು. 2 4 ಆಗುತ್ತೆ. ಮನಸ್ಸು ಮತ್ತು ಬುದ್ಧಿ ಇವು 4 ಆಗುತ್ತೆ. ಚಿತ್ತ ಮತ್ತು ಅಹಂಕಾರಗಳು ಆಗುತ್ತೆ. ಮನಸ್ಸಿನ ಇನ್ನೊಂದು ರೂಪವೇ ಚಿತ್ತು, ಬುದ್ಧಿಯ ಇನ್ನೊಂದು ರೂಪವೇ ಅಹಂಕಾರ. ಅದರಿಂದ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಕರೀತಾರೆ. ಆದರೆ ಇರೋದೇ 2, ಮನಸ್ಸು ಮತ್ತು ಬುದ್ಧಿ. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವೆಂಬ ಅಂತಃಕರಣ ಚತುಷ್ಟಯಗಳು, ಪಂಚಭೂತಗಳು, ಇವುಗಳ ಬಂಧನದಲ್ಲಿ ಒಳಗಾಗಿರ್ತಕ್ಕಂಥವನು ಯಾರು? ಜೀವಾತ್ಮನು. ಈ ಜೀವಾತ್ಮನನ್ನು ಈ ವಿಷ್ಟು ಸೇರಿ ಎಳ್ಕೊಂಡು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತವೆ. ಪಂಜರದಲ್ಲಿ ಸಿಕ್ಕಿ ಹಾಕಿಕೊಂಡ ಅಕ್ಕಿಯಂತೆ ಈ ಶರೀರದೊಳಗೆ ಜೀವಾತ್ಮನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತಾನೆ. ಎಲ್ಲಿವರೆಗೆ? ನಾನೇ ಆತ್ಮನು, ನಾನೇ ಪರಮಾತ್ಮನು, ಶಾಶ್ವತನು ಅನ್ನೋ ಅರಿವು ಬರುವವರೆಗೆ. ಇನ್ನು ದೇಹವು ಕಾಲಾದೇಶ ಮರ್ಯಾದೆಗಳಿಗೆ ಅನುಸಾರವಾಗಿ ಜೀರ್ಣತ್ವವನ್ನು ಹೊಂದುವುದು. ಈ ದೇಹ ಏನಾಗುತ್ತೆ? ಕಾಲ, ದೇಶ, ಮರ್ಯಾದೆಗಳಿಗೆ ಅನುಸಾರವಾಗಿ. ಮರ್ಯಾದೆಗಳು ಅಂದರೆ ಆ ದೇಹ ಗುಣಕ್ಕೆ ಅನುಸಾರವಾಗಿ, ಅದನ್ನು ಮರ್ಯಾದೆ ಅಂತ ಕರೀತಾರೆ. ದೇಹ ಗುಣಕ್ಕೆ ಅನುಸಾರವಾಗಿ ಇದೇನಾಗುತ್ತೆ? ಆ ಕಾಲಕ್ಕೆ, ಆ ಪ್ರದೇಶದಲ್ಲಿ ಆ ದೇಹ ಗುಣಕ್ಕೆ ಅನುಸಾರವಾಗಿ ಜೀರ್ಣತ್ವವನ್ನು ಹೊಂದುವುದು. ಜೀರ್ಣತ್ವವನ್ನು ಹೊಂದುವುದಂದ್ರೇನು? ಈಗ ನನಗೆ ತಾಯಿ ಶರೀರದಿಂದ ಹೊರಬಿದ್ದಾಗ ಎಳೆ ಮಗುವಾಗಿದ್ದೆ. ಬೆಳೀತಾ ಇದ್ದಂಗೆ ಏನಾಗುತ್ತೋ, ಎಳೆ ಮಗು ಹೋಯ್ತು, ಬಾಲ್ಯ ಹೋಯ್ತು, ಯೌವನ ಹೋಯ್ತು, ಮುದಿತನ ಬಂತು. ಮುದಿತನ ಈಗ ಅದು ಹೋಗ್ತಾ ಇದೆ. ಕೊನೆಗೆ ಏನಾಗುತ್ತೆ? ಒಂದಿನ ನಶಿಸಿ ಹೋಗುತ್ತೆ. ಈ ಜೀರ್ಣತ್ವ ಹೊಂದುವುದು. ಇದು ಜೀರ್ಣವಾಗುತ್ತಾ ಹೋಗುತ್ತೆ. ನಮ್ಮ ಕಣ್ಣೆದುರಿಗೆ ನಮ್ಮ ಬೇಕಾದಷ್ಟು ಉತ್ತಮವಾದ ಆಹಾರವನ್ನು ಹುಡುಕಿ ನಾನಾ ಬಗೆಯಲ್ಲಿ ಪೋಷಕಾಂಶಗಳನ್ನು ಕೊಟ್ಟು ತಿನ್ನಿಸ್ತಾ ಇದ್ರು ಕೂಡ ಈ ದೇಹ ನಮ್ಮ ಕಣ್ಣೆದುರಿಗೆ ನಮಗೆ ಮೋಸವನ್ನು ಮಾಡಿ ಜೀರ್ಣವನ್ನು ಹೊಂದುತ್ತಾ ಇರ್ತದೆ. ಬೇಕಾದಷ್ಟು ಥರದಲ್ಲಿ ಇದಕ್ಕೆ ಔಷಧೋಪಚಾರಗಳನ್ನ ಮಾಡಿ, ಊಟೋಪಚಾರಗಳನ್ನ ಮಾಡಿ, ಆದರೆ ದೇಹ ಮಾತ್ರ ಜೀರ್ಣಾವಸ್ಥೆಗೆ ಹೋಗೋದನ್ನು ಯಾರಿಂದಲೂ ತಡೆಯೋದಕ್ಕೆ ಆಗೋದಿಲ್ಲ. ಅದರಿಂದ ಇದು ಜೀರ್ಣವನ್ನು ಹೊಂದುತ್ತದೆ. ಈ ಜೀವನು ಆಗ ವಾಸನಾವಶನಾಗಿ ದೇಹದಿಂದ ಒಣಗಿದ ಎಲೆಯಿಲ್ಲದ ರಸವು ಹೊರಟು ಹೋಗುವ ಹಾಗೆ ಹೊರಟು ಹೋಗುವನು. ಯಾವಾಗ ಈ ರಸ ಒಣಗಿದ ಎಲೆಯಲ್ಲಿದ್ದ ರಸವು ಹೊರಟು ಹೋಗುವ ಹಾಗೆ,
ಒಂದು ಎಲೆ ಚಿಗುರಿದಾಗ ಚಿಗುರು ಎಷ್ಟು ಚೆನ್ನಾಗಿರ್ತದೆ, ಬರ್ತಾ ಬರ್ತಾ ಯೌವನಾವಸ್ಥೆಗೆ ಬಂದಾಗ ಕಪ್ಪಾಗುತ್ತೆ. ನಂತರ ಏನಾಗುತ್ತೆ, ನಿಧಾನಕ್ಕೆ ಅದರಲ್ಲಿರುವ ರಸ ಎಲ್ಲ ಒಣಗೋದಕ್ಕೆ ಶುರುವಾಗುತ್ತೆ. ಕೊನೆಗೊಂದಿನ ಎಲೆ ತರಗಾಗುತ್ತೆ. ಈ ರೀತಿಯಲ್ಲಿ ಎಲೆಯಲ್ಲಿದ್ದ ರಸವು ಹೊರಟು ಹೋಗುವ ಹಾಗೆ ಈ ಜೀವನು ಈ ದೇಹವನ್ನು ಬಿಟ್ಟು ಹೊರಟೋಗ್ತಾನೆ. ಅರ್ಥ ಆಗ್ತಿದೆಯಲ್ಲ? ಇದನ್ನು ಸಾವು ಅಂತ ಕರೆಯೋದು. ಚೆನ್ನಾಗಿ ಅರ್ಥ ಆಗ್ತಿದೆಯಲ್ಲ? ಯಾಕೆ? ಈ ಶರೀರ ಯಾವಾಗ ಜೀರ್ಣವಾಯಿತೋ ಜೀವನಿಗೆ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ. ತನ್ನಿಷ್ಟಕ್ಕೆ ತಾನೇ ಆ ದೇಹವನ್ನು ಬಿಡ್ತಾನೆ. ಮುದಿತನ ಬರೆದಿದ್ರು ಸಾಯ್ತಾರಲ್ಲ ಅಂದರೆ, ಶರೀರ ಯಾವಾಗ ಬದುಕುವ ಯೋಗ್ಯತೆಯನ್ನು ಕಳ್ಕೊಳ್ತದೋ ಆಗ ಜೀವಾತ್ಮನು ಅಲ್ಲಿ ಇರೋದಿಲ್ಲ. ಪಂಚಭೂತಗಳ ಸಾರವನ್ನು ಅಂತಃಕರಣ ಚತುಷ್ಟಯಗಳನ್ನ ಒಡಗೂಡಿ ಜೀವಾತ್ಮನು ಇನ್ನೊಂದು ದೇಹವನ್ನು ಹುಡುಕೊಂಡು ಹೊರಟು ಹೋಗುವನು. ವಾಯುವು ಇದ್ದ ಕಡೆಯಿಂದ ಗಂಧವನ್ನು ಹೊತ್ತು ತರುವಂತೆ ಶ್ರೋತೃ ಚಕ್ಷು ಸ್ಪರ್ಶನ ರಸನ ಗ್ರಹಣಗಳನ್ನು ತೆಗೆದುಕೊಂಡು ಜೀವನು ಹೊರಟು ಹೋಗುವನು. ಯಾವುದ್ಯಾವುದನ್ನು? ಶ್ರೋತೃ ಅಂದರೆ ಶಬ್ದ, ಚಕ್ಷು ಕಣ್ಣು, ಸ್ಪರ್ಶನ, ರಸನ ಗ್ರಹಣ ರೂಪ ರಸ ಗಂಧ. ಆಯ್ತಲ್ವಾ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚಭೂತಗಳ ತನ್ಮಾತ್ರೆಗಳನ್ನ ತೆಗೆದುಕೊಂಡು ಜೀವನು ಯಾವುದರ ಜೊತೆಗೂಡಿ? ಅಂತಃಕರಣದ ಜೊತೆಗೂಡಿ ಇನ್ನೊಂದು ದೇಹವನ್ನು ಹೋಗಿ ಸೇರಿಕೊಳ್ತಾನೆ. ಈ ಜೀವನ ದೇಹವು ಅವನವನ ವಾಸನೆಯಿಂದ ಆದುದು. ಈ ಜೀವನ ದೇಹವು ಅವನವನ ವಾಸನೆಯಿಂದ ಅಂದರೆ ಜರುಗಿ ಹೋದ ಕರ್ಮಗಳನ್ನು ಕುರಿತಾದ ಚಿಂತನೆ ಯಾವುದನ್ನು ಯಥೇಚ್ಛವಾಗಿ ನೆನೆಸ್ತಾ ಇರ್ತಾನಲ್ಲ, ಯಾವುದೋ ಕರ್ಮ ನಡೆದಿರ್ತದೆ, ಸುಕರ್ಮವೋ ದುಷ್ಕರ್ಮವೋ ನಡೆದಿರ್ತದೆ, ಆ ಕರ್ಮಗಳನ್ನು ಕುರಿತು ಚಿಂತನೆ ಮಾಡ್ತಾ ಇರ್ತಾನೆ ಹೆಚ್ಚಾಗಿ. ಅದೇನಾಗುತ್ತೆ? ವಾಸನಾ ರೂಪವಾಗಿ ಸಂಸ್ಕಾರವಾಗಿ ಬಲವಾಗಿರ್ತದೆ. ಅದರ ಚಿಂತನೆಯಲ್ಲೇ ಇರ್ತಾನೆ. ಈ ದೇಹ ಬಿಡಬೇಕಾದ್ರೂ ಆ ರೀತಿಯ ಚಿಂತನೆಯಲ್ಲೇ ಇದ್ದಾಗ ಚಿಂತನೆಗೆ ತಕ್ಕಂತೆ ಅವನ ಕರ್ಮ ಫಲವು ಅವನಿಗೆ ಸಿದ್ಧವಾಗುತ್ತೆ. ಅಂಥ ದೇಹವನ್ನೇ ಈ ಜೀವನ ದೇಹವು ಅವನವನ ವಾಸನೆಯಿಂದ ಆದುದು. ಇನ್ನು ಯಾವುದರಿಂದಲೂ ಆದುದಲ್ಲ. ವಾಸನಾ ತ್ಯಾಗವಾದರೆ ಇದು ಕ್ಷೀಣವಾಗುವುದು. ಕ್ಷೀಣವಾಸನನಾದರೆ ಪರಮಪದವನ್ನು ಹೊಂದುವನು. ದೇಹ ಬರುವುದಕ್ಕೆ ಕಾರಣ ಏನು? ವಾಸನೆಯು ಅಧಿಕವಾಗಿ ಚಿಂತನೆ ಮಾಡುವುದರಿಂದ ಅವನಿಗೆ ದೇಹಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಯಾವಾಗ ವಾಸನಾ ತ್ಯಾಗವನ್ನು ಮಾಡ್ತಾನೋ, ವಾಸನಾ ತ್ಯಾಗ ಅಂದರೆ ಏನು? ಜರುಗಿ ಹೋದ ಕರ್ಮಗಳನ್ನು ನೆನೆಸುವುದನ್ನು, ಸಂಕಲ್ಪಗಳನ್ನು ಯಾವಾಗ ತ್ಯಜಿಸ್ತಾನೋ ಆಗ ಅವನು ಕ್ಷೀಣವಾಸನನಾದರೆ ಪರಮಪದವನ್ನು ಹೊಂದುವನು, ಮುಕ್ತಿಯನ್ನು ಹೊಂದುತ್ತಾನೆ. ಇಲ್ಲ ಅಂದರೆ ಏನಾಗ್ತಾನೆ? ಈ ಪಂಚಭೂತಗಳು ಅಂತಃಕರಣ ಚತುಷ್ಟಯಗಳನ್ನ ಜೊತೆಗೂಡಿ ಜೀವಾತ್ಮನು ಒಂದೊಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗ್ತಾ ಇರ್ತಾನೆ. ಇವನು ಹುಟ್ಟು ಸಾವುಗಳನ್ನ ಪಡೆಯೋನು ಅಂದರೆ ಅರ್ಥ ಆಯ್ತಲ್ವಾ? ಹುಟ್ಟು ಅಂದರೆ ಇದು, ಸಾವು ಅಂದರೆ ಇದು. ಈ ರೀತಿಯಲ್ಲಿ ಉತ್ತರವನ್ನು ಪರಮಾತ್ಮ ಹೇಳ್ತಾ ಇದ್ದ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.